आप देख रहे हैं MKA टीवी न्यूज। ये चुनाव पहला चुनाव है जहां बीजेपी के नेताओं ने साफ कह दिया है कि वो हिंदुस्तान के कॉन्स्टिट्यूशन को, संविधान को बदलना चाहते हैं, खत्म करना चाहते हैं। ಇವತ್ತು ಬಿಜೆಪಿಯವರು ಸಂವಿಧಾನವನ್ನ ತೆಗಿಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆ ಇವತ್ತು ಈ ಚುನಾವಣೆ ನಡೀತಾ ಇದೆ। एक तरफ कांग्रेस पार्टी जो संविधान की रक्षा कर रही है और जिसने हिंदुस्तान की जनता के साथ मिलकर यह संविधान देश को दिया था, ಇವತ್ತು ಅವರ ಕೈಯಲ್ಲಿ ಹಿಡ್ತಕ್ಕಂಥ ಈ ಸಂವಿಧಾನವನ್ನ ಕಾಂಗ್ರೆಸ್ ರಕ್ಷಣೆಯನ್ನ ಮಾಡ್ತಾ ಇದೆ। ಇವತ್ತು ಈ ಜನರು ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ। उसमें अंबेडकर जी का भी बहुत बड़ा योगदान था। अंबेडकर जी का बड़ा योगदान था। ದಯವಿಟ್ಟು ಕ್ಷಮಿಸಬೇಕು, ಅಂಬೇಡ್ಕರ್ ಅವರಿಗೆ ನಾವು ನಿಜವಾಗ್ಲೂ ಇವತ್ತು ಧನ್ಯವಾದಗಳನ್ನು ನಾವು ಹೇಳಬೇಕಾಗ್ತದೆ। संविधान में साफ लिखा है कि हिंदुस्तान में समानता होनी चाहिए, इक्वालिटी होनी चाहिए। ಸಂವಿಧಾನದಲ್ಲಿ ಸಮಾನತೆಯನ್ನ ತರಬೇಕು ಅಂತಕ್ಕಂಥದ್ದು ಸಂವಿಧಾನದಲ್ಲಿ ಬರೆದಿದೆ। और इस संविधान में साफ लिखा है कि रिजर्वेशन होना चाहिए। ಈ ಸಂವಿಧಾನದಲ್ಲಿ ರಿಸರ್ವೇಶನ್ ಬೇಕು ಅಂತ ಹೇಳಿ ಆಗ್ಲೇ OBCಗೆ SC STಗೆ ಬರೆದಿಟ್ಟಿದ್ದಾರೆ। और इन दो चीजों को बीजेपी मिटाने की कोशिश कर रही है। वो नहीं चाहते कि रिजर्वेशन हो और वो संविधान को जड़ से उठाकर फेंकना चाहते हैं, खत्म करना चाहते हैं। ಈ ಎರಡು ವಿಚಾರಗಳನ್ನ ಬಿಜೆಪಿಯವರು ತೆಗೆದು ಹಾಕಬೇಕು, ಕಿತ್ತು ಹಾಕಬೇಕು ಅಂತ ಇದ್ದಾರೆ। ಅದನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸ ನಮ್ದಿದೆ। कुछ दिन पहले उनके नेशनल प्रेसिडेंट ने इंटरव्यू में कहा, जो भी समानता चाहता है वो नक्सलवादी है। ಏನು ಇವತ್ತು ಬಿಜೆಪಿಯ ಒಂದು ದೊಡ್ಡ ನಾಯಕರು ಹೇಳ್ತಾರೆ, ಎಲ್ಲಿ ಸಮಾನತೆ ಬೇಕು ಅವರೆಲ್ಲ ನಕ್ಸಲರು ಅಂತ ಹೇಳಿ ಹೇಳ್ತಾ ಇದ್ದಾರೆ। पूरी दुनिया के सामने बीजेपी के प्रेसिडेंट ने इस किताब पर एक बार फिर आक्रमण किया। ಬಿಜೆಪಿ ಪ್ರೆಸಿಡೆಂಟ್ ಅವರು ಈ ಸಂವಿಧಾನವನ್ನ ಡಿಸಾನರ್ ಮಾಡಿದ್ದಾರೆ, ಇದನ್ನ ಬೇಡ ಅಂತ ಹೇಳಿದ್ದಾರೆ। और फिर उनके प्रधानमंत्री कहते हैं कि हम संविधान की रक्षा करना चाहते हैं। ಒಂದು ಕಡೆಗೆ ಪ್ರಧಾನ ಮಂತ್ರಿಗಳು ನಾವು ಸಂವಿಧಾನವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರೆ। अगर आप संविधान की रक्षा करना चाहते हैं तो आपका प्रेसिडेंट संविधान पर, समानता पर क्यों आक्रमण कर रहा है? वो क्यों कह रहा है कि अगर समानता चाहने वाले लोग नक्सली हैं? ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಯಾರಿಗೂ ನಕ್ಸಲೇಟ್ ಮತ್ತೆ ಎಲ್ಲ ಇದು ಇರಬೇಡ, ನಮಗೆ ಈಕ್ವಾಲಿಟಿ ಬೇಕು ಅಂತ ಹೇಳಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ। ये प्रधानमंत्री को जवाब देना चाहिए। PM ಅವರು ಇದನ್ನ ಆನ್ಸರ್ ಮಾಡಬೇಕು। ಸರ್ ಓಕೆ, ಕನ್ನಡ ಲೀವ್ ಮಾಡಿ। ಓಕೆ, ಸಾರಿ ಸರ್। तो बीजेपी के प्रेसिडेंट ने फिर से इस कॉन्स्टिट्यूशन पर आक्रमण किया। ಬಿಜೆಪಿನವರು ಮತ್ತೆ ಒಂದ್ಸತಿ ನಮ್ಮ ಸಂವಿಧಾನವನ್ನು ಮತ್ತೆ ತಿರ್ಚಲಿಕ್ಕೆ ನೋಡ್ತಿದ್ದಾರೆ। वो सारे लोगों को कह रहा है, अगर दलित समानता चाहते हैं, अगर ओबीसी समानता चाहते हैं, अगर आदिवासी समानता चाहते हैं तो वो नक्सलवादी हैं। ನಾವು ಕಾಂಗ್ರೆಸ್ ಪಕ್ಷದಿಂದ OBC ಬಗ್ಗೆ, ನಮ್ಮ ದಲಿತರ ಬಗ್ಗೆ, ಆದಿವಾಸಿ ಬಗ್ಗೆ ಮಾತನಾಡಿದ್ರೆ ನಮಗೆ ಇವರು ನಕ್ಸಲ್ವಾದಿ ಅಂತ ಹೇಳ್ತಿದ್ದಾರೆ। इससे बड़ा कॉन्स्टिट्यूशन पर आक्रमण नहीं हो सकता है। ಇದರಿಂದ ಹೆಚ್ಚಾಗಿ ಸಂವಿಧಾನದ ಮೇಲೆ ಆಕ್ರಮಣ ಮಾಡಲಿಕ್ಕೆ ಅವಕಾಶ ಇಲ್ಲ। बीजेपी के प्रेसिडेंट को एकदम
इस्तीफा देना चाहिए और प्रधानमंत्री को देश के दलितों से, पिछड़ों से, आदिवासियों से माफी मांगनी चाहिए कि उनके प्रेसिडेंट ने कॉन्स्टिट्यूशन पर आक्रमण किया। ರಾಷ್ಟ್ರದ ಪ್ರಧಾನಮಂತ್ರಿ ಅವರಿಗೆ ಬಿಜೆಪಿ ಅವರ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಬಿ ನಡ್ಡಾ ಅವರು ಇವತ್ತಿನ ದಿವಸ ಈ ಸಂವಿಧಾನದ ಬಗ್ಗೆ ಅವಮಾನವನ್ನು ಮಾಡಿದ್ದಾರೆ. ಅದಕ್ಕಾಗಿ ದೇಶದ ಜನತೆ ಮುಂದೆ ಅವ್ರಿಗೆ ಅಪಾಲಜಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಘೋಷಣೆ ಮಾಡ್ತಾ ಇದ್ದೀನಿ. और प्रधानमंत्री को कर्नाटक की जनता से और हिंदुस्तान की हर माता बहन से भी माफी मांगनी होगी. ಪ್ರಧಾನಮಂತ್ರಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ರಾಷ್ಟ್ರದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ತಾಯಿಂದ್ರಿಗೆ, ಅಕ್ಕಂದ್ರಿಗೆ ಎಲ್ಲರಿಗೂ ಸಹ ಈ ಒಂದು ಸಂವಿಧಾನದ ಬಗ್ಗೆ ಮಾತನಾಡಿರ್ತಕ್ಕಂಥದ್ ಬಗ್ಗೆ ಅಪಾಲಜಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. प्रज्वल रवन्ना 400 महिलाओं का रेप करता है. प्रज्वल रवन्ना 400 महिलाओं का रेप करता है, वीडियो बनाता है. ಪ್ರಜ್ವಲ್ ರೇವಣ್ಣ ಅವರು ಸುಮಾರು 400 ಜನ ಹೆಣ್ಮಕ್ಕಳ ಜೊತೆಗೆ ನೋಡಿರ್ತಕ್ಕಂಥದ್ದು ಇಡೀ ದೇಶಕ್ಕೆ ಗೊತ್ತಿದೆ, ನೀವೆಲ್ಲ ನೋಡಿದಿರಿ. ये सेक्स स्कैंडल नहीं है, इसको मैस रेप कहा जाता है. ಇದು ಒಂದು ಸೆಕ್ಸ್ ಸ್ಕ್ಯಾಂಡಲ್ ಇಲ್ಲ, ಇದನ್ನ ಒಂದು ಮಾಸ್ ರೇಪ್ ಅಂತ ಹೇಳ್ಬಿಟ್ಟು ತಿಳಿಬೇಕಾಗುತ್ತದೆ. और स्टेज में कर्नाटका के सामने प्रधानमंत्री मैस रेपिस्ट का समर्थन कर रहे हैं. वो कर्नाटका को कह रहे हैं कि अगर आपने इस रेपिस्ट को वोट दिया तो मेरी मदद होगी. ತಾವೆಲ್ಲ ನೋಡ್ದಂಗೆ ರಾಷ್ಟ್ರದ ಪ್ರಧಾನಮಂತ್ರಿಯವರು ಪ್ರಜ್ವಲ್ ರೇವಣ್ಣನ ಜೊತೆಗೆ ಇಟ್ಕೊಂಡು ಅವ್ರ ಬಗ್ಗೆ ಮತಯಾಚನೆಗಾಗಿ ಬಂದಿದ್ರು. ಅವರು ಪ್ರಜ್ವಲ್ ರೇವಣ್ಣಗೆ ತಾವು ತಮ್ಮ ಮತವನ್ನು ಕೊಟ್ರೆ ನನ್ಗೆ ವೋಟ್ ಮಾಡ್ದಂಗೆ ಆಗ್ತದೆ ಅಂತ ಹೇಳ್ಬಿಟ್ಟು ಘೋಷಣೆಯನ್ನು ಮಾಡಿದ್ರು. और कर्नाटका की हर महिला को मालूम होना चाहिए कि जब प्रधानमंत्री आपसे वोट मांग रहे थे तो उनको मालूम था प्रज्वल रवन्ना ने क्या किया था. ಯಾವಾಗ ನರೇಂದ್ರ ಮೋದಿ ಅವರು ಬಂದು ಪ್ರಜ್ವಲ್ ರೇವಣ್ಣದ್ದು ಪ್ರಕಾರ ಮತಯಾಚಿಸ್ಲಿಕ್ಕೆ ಬಂದಿದ್ರು, ಇಡೀ ಸಮಾಜಕ್ಕೆ ಗೊತ್ತಾಗಬೇಕು, ಪ್ರತ್ಯೇಕವಾಗಿ ಮಹಿಳೆಯರಿಗೆ ಗೊತ್ತಾಗಬೇಕು. ಆವಾಗ ಪ್ರಧಾನ ಮಂತ್ರಿಗೆ ಅವ್ರು ಮಾಡಿರ್ತಕ್ಕಂಥ ಕೃತ್ಯ ಗೊತ್ತಿತ್ತು. बीजेपी को हर नेता को मालूम था कि प्रज्वल रवन्ना मैस रेपिस्ट है, तब भी उन्होंने उसका समर्थन दिया और अलायंस किया. ಬಿಜೆಪಿನವ್ರಿಗೆ ಮತ್ತೆ ಬಿಜೆಪಿನವರ ಮುಖಂಡರುಗಳಿಗೆ ಪ್ರತಿಯೊಬ್ಬರಿಗೂ ಗೊತ್ತು ಪ್ರಜ್ವಲ್ ರೇವಣ್ಣ ಒಂದು ಮಾಸ್ ರೇಪಿಸ್ಟ್ ಆಗಿದ್ರು ಸಹ ಆತನಿಗೂ ಮತ್ತೆ ಅವನಿಗೆ ಆತನ ಕ್ಷೇತ್ರದಿಂದ ಕೊಟ್ಟರು. प्रधानमंत्री को हिंदुस्तान की हर महिला से माफी मांगनी चाहिए कि उन्होंने एक मैस रेपिस्ट को अपने स्टेज पर लाकर उसको समर्थन देने की बात की आपसे. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಇಡೀ ದೇಶಕ್ಕೆ ಇವತ್ತಿನ ದಿವಸ ಅಪಾಲಜಿ ಮಾಡಬೇಕಾಗ್ತದೆ. ಕಾರಣ ಅವ್ರನ್ನ ಪ್ರಜ್ವಲ್ ರೇವಣ್ಣ ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ಅವ್ರ ಜೊತೆಯಲ್ಲಿ ಒಂದು ವೇದಿಕೆಯಿಂದ ಅವರು ಪ್ರಚಾರವನ್ನು ಮಾಡಿದ್ದಾರೆ. हिंदुस्तान के प्रधानमंत्री ने हिंदुस्तान की हर महिला का अपमान किया है. ರಾಷ್ಟ್ರದ ಪ್ರಧಾನಮಂತ್ರಿಗಳು ಕೇವಲ ಇದು ಹಾಸನ್ ಮಾತ್ರ ಅಲ್ಲ, ಕೇವಲ ಇದು ಕರ್ನಾಟಕ ಮಾತ್ರ ಇಲ್ಲ, ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಮಹಿಳೆಯರಾಗ ಮಾಡಿದ್ದಾರೆ. और इसके लिए प्रधानमंत्री को, अमित शाह को और बीजेपी के हर नेता को देश की महिलाओं से, माताओं बहनों से हाथ जोड़कर, सिर झुकाकर माफी मांगनी चाहिए. ಇಡೀ ರಾಷ್ಟ್ರ ಪ್ರಧಾನಮಂತ್ರಿಯವರು, ರಾಷ್ಟ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರು ಈ ಒಂದು ಘಟನೆಗಾಗಿ ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ತಲೆಬಾಗಿ ಅವರ ಅಪಾಲಜಿ ಕೇಳಬೇಕಾಗ್ತದೆ. दुनिया के किसी भी लीडर ने ऐसा काम पहले नहीं किया होगा. ಇಡೀ ಜಗತ್ತಲ್ಲಿ ಇವತ್ತಿನ ದಿವಸ ಈ ರೀತಿ ಒಂದು ಘಟನೆ ನಾವು ಯಾವತ್ತೂ ನೋಡಲಿಲ್ಲ, ನೋಡೋದು ಇಲ್ಲ. पूरे दुनिया में ये खबर फैली है कि हिंदुस्तान के प्रधानमंत्री ने मैस रेपिस्ट के लिए वोट मांगा है. ಇಡೀ ಜಗತ್ತಲ್ಲಿ ಇವತ್ತಿನ ದಿವಸ ಚರ್ಚೆ ಆಗ್ತಾ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿಯವರು ಒಬ್ಬ ಮಾಸ್ ರೇಪಿಸ್ಟ್ ಜೊತೆಗೆ ನಿಂತ್ಕೊಂಡು ಅವನ ಎಲ್ಲಾ ರೀತಿಯ ಸಹಕಾರವನ್ನು ಕೊಟ್ಟು ಮತ ಯಾಚಿಸಲಿಕ್ಕೆ ಅವ್ರ ಕ್ಷೇತ್ರಕ್ಕೆ ಹೋಗಿದ್ದಾರೆ. ये बीजेपी की विचारधारा है. ಇದೇ
ಬಿಜೆಪಿನವ್ರದ್ದು ವಿಚಾರಧಾರಾ ಇದೆ. अलायंस की जरूरत थी, सत्ता चाहते हैं तो कुछ भी करने को तैयार है. ಅವರು ಗೆಲ್ಬೇಕು ಅಂತ ಹೇಳಿ ಅಲಯನ್ಸ್ ಮಾಡಿಕೊಂಡು ರಾಷ್ಟ್ರದಲ್ಲಿ ಇರ್ತಕ್ಕಂಥ ಅಧಿಕಾರವನ್ನು ಪಡೆಯೋದಕ್ಕಾಗಿ ಏನ್ ಮಾಡ್ಲಿಕ್ಕೂ ತಯಾರಾಗಿದ್ದಾರೆ. आप सोचिए, हिंदुस्तान का प्रधानमंत्री पूरी दुनिया के सामने मैस रेपिस्ट के लिए वोट मांग रहा है. ನೀವು ಯೋಚನೆ ಮಾಡಿ ನೋಡಿ, ರಾಷ್ಟ್ರದ ಪ್ರಧಾನ ಮಂತ್ರಿಗಳು ಇಡೀ ಜಗತ್ ಮುಂದೆ ಒಬ್ಬ ಮಾಸ್ ರೇಪಿಸ್ಟ್ ಗಾಗಿ ಮತ ಯಾಚಿಸಲಿಕ್ಕೆ ಬಂದಿದ್ದಾರೆ. सत्ता के लिए कुछ भी कर सकते हैं. ಅಧಿಕಾರಕ್ಕಾಗಿ ಏನ್ ಮಾಡ್ಲಿಕ್ಕೂ ತಯಾರಾಗಿದ್ದಾರೆ. पिछले 10 साल 22 लोगों के लिए इन्होंने काम किया. 10 ವರ್ಷದಿಂದ ಅವ್ರು ಯಾರಿಗಾದ್ರೂ ಕೆಲಸ ಮಾಡಿದ್ದಾರೆ? ಕೇವಲ ಒಂದು 22 ಮಂದಿಗಾಗಿ ಕೆಲಸ ಮಾಡಿದ್ದಾರೆ. हिंदुस्तान का धन लेकर इन्होंने 22 लोगों को जेब में डाला. ರಾಷ್ಟ್ರದಲ್ಲಿ ಇರ್ತಕ್ಕಂಥ ಸಂಪತ್ತು 22 ಮಂದಿಗೆ ಅವರು ಪಾಕೆಟ್ ಅಲ್ಲಿ ಹಾಕಿದ್ದಾರೆ. अदानी अंबानी इन लोगों के जेब में. ಅದಾನಿ ಅಂಬಾನಿ ಅವರ ಜೇಬಲ್ಲಿ ಹೋಯಿತು. भाइयों और बहनों, नरेंद्र मोदी ने 16 लाख करोड़ रुपए 22 लोगों का कर्जा माफ किया है. ತಮ್ಗೆ ಗೊತ್ತಿರಬೇಕು, ರಾಷ್ಟ್ರದಲ್ಲಿ ಇರ್ತಕ್ಕಂಥ ಸಂಪತ್ತು 16 ಲಕ್ಷ ಕೋಟಿ ರೂಪಾಯಿ ಮಾಫ್ ಮಾಡಿರ್ತಕ್ಕಂಥದ್ದು ಈ 22 ಜನಕ್ಕಾಗಿ ಮಾಡಿದ್ದಾರೆ. उन्होंने 22 अरबपति बनाए, अब हम करोड़ों लाखपति बनाने जा रहे हैं. ಅವರು ಕೇವಲ 22 ಮಂತ್ರಿಗಳಿಗೆ ಕೆಲಸ ಮಾಡ್ತಾ ಇದ್ರು, ಅವ್ರನ್ನ ಮಲ್ಟಿ ಮಿಲಿಯನರ್ಸ್ ಮಾಡ್ತಾ ಇದ್ರು. ನಾವು ಲಕ್ಷಾಂತರ ಜನಗೆ ಲಖಪತಿ ಮಾಡ್ಲಿಕ್ಕೆ ಹೊರಟಿದ್ದೀವಿ. मोदी जी की गारंटी, मैस रेपिस्ट को वो हिंदुस्तान से भागने देंगे. ಮೋದಿ ಅವರ ಗ್ಯಾರಂಟಿ ಒಬ್ಬ ಮಾಸ್ ರೇಪಿಸ್ಟ್ಗೆ ದೇಶದಿಂದ ಹೊರಗೆ ಕಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. 400 महिलाओं का रेप किया, तब भी प्रधानमंत्री जी ने उसको जर्मनी जाने से नहीं रोका. 400 ಮಹಿಳೆಯರನ್ನ ರೇಪ್ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನಿಗೆ ದೇಶದಿಂದ ಹೊರಗೆ ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. उनके पास सारी मशीनरी है, इंटेलिजेंस है, कस्टम्स है, सारा का सारा है, तब भी प्रधानमंत्री ने इस मैस रेपिस्ट को जर्मनी जाने दिया. ये उनकी गारंटी है. ಅವರಲ್ಲಿ ಎಲ್ಲಾ ರೀತಿಯ ಅಧಿಕಾರ ಇದ್ರೂ ಸಹ, ಸಿಬಿಐ ಇದ್ರೆ, ಇಮಿಗ್ರೇಷನ್ ಇದೆಯೇ, ಕಸ್ಟಮ್ ಇದೆ, ಎಲ್ಲ ಇದ್ರೂ ಸಹ ಇಂಥ ಒಬ್ಬ ಮಾಸ್ ರೇಪಿಸ್ಟ್ಗೆ ದೇಶದಿಂದ ಹೊರಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. अब अगर आप भ्रष्ट राजनेता हो, मैस रेपिस्ट हो, तो बीजेपी आपकी रक्षा करेगी. अगर ऐसा मास रेपिस्ट लोगों को ಈ ರೀತಿ ಒಂದು ಮಾಸ್ ರೇಪಿಸ್ಟ್ ಅವನ್ನ ಅವಕಾಶ ಮಾಡಿಕೊಟ್ಟಿರೋದು ಒಂದು ದೊಡ್ಡ ತಪ್ಪಾಗಿದೆ. अब कांग्रेस पार्टी की गारंटी, ಕಾಂಗ್ರೆಸ್ ಪಾರ್ಟಿನಿಂದ ಇಂಥವ್ರನ್ನ ಮತ್ತೆ ನಾವು ಅಲ್ಲಿಂದ ತಗೊಂಡ್ ಬರೋದು ಅದು ನಮ್ಮ ಜವಾಬ್ದಾರಿ ಆಗಿರ್ತದೆ. ಸೂಕ್ತ ಕ್ರಮವನ್ನು ತಗೊಳ್ತೀವಿ, ಶಿಕ್ಷೆಯನ್ನು ಕೊಡ್ತೀವಿ. अब आपको खुश करने का टाइम आ गया. ಈಗ ನಿಮ್ಮೆಲ್ಲರಿಗೂ ಒಂದು ಅವಕಾಶ ನಿಮ್ ಕೈಯಲ್ಲಿ ಸಿಕ್ಕಿದೆ, ನೀವೊಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. कर्नाटक में हमने 5 गारंटी दी. कर्नाटक गृह लक्ष्मी 2000 रुपए हर महिला के बैंक अकाउंट में. ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳು ಕೊಟ್ಟಿದ್ದೇವೆ. 5 ಗ್ಯಾರಂಟಿಯಲ್ಲಿ ಗೃಹಲಕ್ಷ್ಮಿ ಪ್ರತಿ ತಿಂಗಳು 2000 ರೂಪಾಯಿ ಮಹಿಳೆಯರ ಅಕೌಂಟ್ಗೆ ಹೋಗ್ತಾ ಇದೆ. मतलब 24,000 रुपए साल के, 2000 रुपए महीने के कर्नाटक के हर महिला के बैंक अकाउंट में गृह लक्ष्मी स्कीम. 2000 ರೂಪಾಯಿ ತಿಂಗಳಿಗೆ, 12 ತಿಂಗಳಿಗೆ 24,000 ರೂಪಾಯಿ. ಆ ರೀತಿ ಮಹಿಳೆಯರಿಗೆ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಅವರ ಅಕೌಂಟ್ಗೆ ಒಂದು ವರ್ಷಕ್ಕೆ 24,000 ರೂಪಾಯಿ ಹೋಗ್ತಾ ಇದೆ. अब महालक्ष्मी स्कीम, ಈಗ ನಾವು ಮಹಾಲಕ್ಷ್ಮಿ ಸ್ಕೀಮ್ ಅಂತ ಒಂದು ತಂದಿದ್ದೇವೆ. महालक्ष्मी स्कीम हिंदुस्तान की अगली सरकार बनाने जा रही है. ಮಹಾಲಕ್ಷ್ಮಿ ಯೋಜನೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಮೊದಲನೇ ಕೆಲಸ ನಾವು ಮಹಾಲಕ್ಷ್ಮಿ ಯೋಜನೆ ತರ್ತಾ ಇದ್ದೀವಿ. हर गरीब परिवार की लिस्ट बनाई जाएगी. ಪ್ರತಿ ಒಂದು
ಈ ರಾಷ್ಟ್ರದಲ್ಲಿ ವಾಸ ಮಾಡ್ತಕ್ಕಂಥ ಬಡ ಪರಿವಾರದಲ್ಲಿ ಅವರು ಲಿಸ್ಟ್ ತಯಾರಾಗ್ತಾ ಇದೆ. करोड़ों लोगों की लिस्ट बनेगी. नरेंद्र मोदी जी ने सबको गरीब बना दिया है. ಕೋಟ್ಯಾಂತರ ಮಹಿಳೆಯರದ್ದು ಲಿಸ್ಟ್ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ. ನರೇಂದ್ರ ಮೋದಿ ಅವರು ನಿಮ್ಮೆಲ್ಲರಿಗೂ ಬಡವರಾಗಿ ಮಾಡಿದ್ದಾರೆ. हर परिवार में से एक महिला का नाम चुना जाएगा. ಪ್ರತಿಯೊಂದು ಪರಿವಾರ ಕುಟುಂಬದಿಂದ ಒಬ್ಬ ಮಹಿಳೆಯರದ್ದು ಹೆಸರು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. और साल का 1 लाख रुपया उस महिला के बैंक अकाउंट में चला जाएगा. 1 ಲಕ್ಷ ರೂಪಾಯಿ ಪ್ರತಿಯೊಂದು ವರ್ಷ ಆ ಮಹಿಳಾ ಅವ್ರ ಅಕೌಂಟ್ಗೆ ನಾವು ಕಳಿಸ್ಲಿಕ್ಕೆ ಯೋಜನೆಯನ್ನು ಮಾಡಿದ್ದೇವೆ. हर महीने 8,500 रुपए कटाकट 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 आपके बैंक अकाउंट में. ಪ್ರತಿ ತಿಂಗಳು 8,500 ರೂಪಾಯಿ ಪ್ರತಿ ತಿಂಗಳು ಕಟಾಕಟ್ ನಿಮ್ಮ ಅಕೌಂಟ್ಗೆ ಬರ್ತದೆ. कर्नाटक के गरीब परिवारों को साल का 24,000 रुपए नहीं 1,24,000 रुपए मिलने जा रहा है. ಕರ್ನಾಟಕದಲ್ಲಿ ವಾಸ ಮಾಡ್ತಕ್ಕಂಥ ಬಡ ಕುಟುಂಬಗಳಿಗೆ ಕೇವಲ 24,000 ಮಾತ್ರ ಇಲ್ಲ, 1,24,000 ರೂಪಾಯಿ ಪ್ರತಿ ವರ್ಷ ನಿಮ್ಮ ಅಕೌಂಟ್ಗೆ ಬರ್ತದೆ. और जैसे ही हम महालक्ष्मी की बात कर रहे हैं, हिंदुस्तान के प्रधानमंत्री को इरिटेशन हो रहा है, चिड़ मच रही है. ನಾವು ಇಲ್ಲಿ ಮಾತನಾಡ್ತಾ ಇದ್ದೀವಿ, ರಾಷ್ಟ್ರದ ಪ್ರಧಾನಮಂತ್ರಿಗೆ ಭಯ ಬರ್ತಾ ಇದೆ, ಅವರು ಚಿಂತನೆಗೆ ಆಗಿದ್ದಾರೆ. क्योंकि उनके अरबपतियों मित्रों को ये पैसा नहीं मिलने वाला है. ಯಾತಕ್ಕಾಗಿ ಅಂದ್ರೆ ಅವರ ಜೊತೆಯಲ್ಲಿರ್ತಕ್ಕಂಥ 22 ಜನ ಅದಾನಿ ಅಂಬಾನಿ ಅವ್ರಿಗೆ ಈ ಹಣವನ್ನು ಅವ್ರಿಗೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಬಾರಿ ಚಿಂತನಾಗಿದ್ದಾರೆ. युवाओं को अप्रेंटिसशिप का अधिकार हमारी सरकार देने जा रही है. ಯುವಕರಿಗೆ ಬರ್ತಕ್ಕಂಥ ದಿನಗಳಲ್ಲಿ ನಮ್ಮ ಸರ್ಕಾರದಿಂದ ಯುವಜನ ಮಿತ್ರರಿಗೆ ಸ್ಟೈಫಂಡ್ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. युवा निधि में आपको यहाँ 3,000 रुपए प्रति महीना मिलता है. ಯುವ ನಿಧಿ ಯೋಜನೆ ಅಡಿಯಲ್ಲಿ ರಾಜ್ಯದ ಸರ್ಕಾರದಿಂದ ತಮಗೆ 3,000 ರೂಪಾಯಿ ಸಿಗ್ತಾ ಇದೆ. पहली नौकरी पक्की स्कीम हम लागू करने जा रहे हैं. ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮೊದಲನೇ ಕೆಲಸ ನಿರುದ್ಯೋಗಿಗಳಿಗೆ ಜಾಬ್ ಕೊಡೋದಕ್ಕೆ ಅವಕಾಶ ನಾವು ಮಾಡಿಕೊಡ್ತಾ ಇದ್ದೀವಿ. 1 साल की नौकरी मिलेगी, 8,500 रुपए हर महीने बैंक अकाउंट में जाएंगे, 1 लाख रुपए साल के होंगे और बेस्ट क्वालिटी की ट्रेनिंग हिंदुस्तान के सारे ग्रेजुएट्स को मिलने वाली है. 1 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಪ್ರತಿಯೊಬ್ಬರಿಗೂ 1 ವರ್ಷಕ್ಕಾಗಿ ನಾವು ಜಾಬ್ ಕೊಡ್ತೀವಿ. ಅದರ ಜೊತೆಗೆ 8,500 ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಬರ್ತದೆ. ಅದು ನಾವು ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಯುವ ಮಿತ್ರರು ಯಾರು ಗ್ರಾಜುಯೇಟ್ ಆಗಿ ಪಾಸ್ ಮಾಡಿರ್ತಾರೆ ಅವ್ರಿಗೆ ತಲುಪ್ತದೆ. उन्होंने आपको बेरोजगारी दी, हम आपको अप्रेंटिसशिप का अधिकार और बैंक में साल के 1 लाख रुपए और दुनिया की सबसे बेहतर ट्रेनिंग देने जा रहे हैं. ಅವರು ಸುಳ್ಳು ಹೇಳಿ ಅವರು ಉದ್ಯೋಗ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಭಾಷಣವನ್ನು ಕೊಟ್ಟರು. ನಾವು ಕಾಂಗ್ರೆಸ್ ಪಕ್ಷದಿಂದ ವರ್ಷಕ್ಕೆ 1 ಲಕ್ಷ ರೂಪಾಯಿ ಪ್ಲಸ್ ಅವ್ರಿಗೆ 1 ವರ್ಷಕ್ಕೆ ಅಪ್ರೆಂಟಿಸ್ ಮಾಡಿ ತಿಂಗಳಿಗೆ 8,500 ರೂಪಾಯಿ ಅವ್ರು ನಿಮ್ಮ ಅಕೌಂಟ್ಗೆ ಹಾಕ್ತೀವಿ. 30 लाख सरकारी नौकरियां खाली पड़ी हैं, उनको हम आपके हवाले, चुनाव जीतते ही हम उनको आपके हवाले करने जा रहे हैं. 30 ಲಕ್ಷ ಕೇಂದ್ರದ ಉದ್ಯೋಗವನ್ನು ಕೊಡೋದಕ್ಕೆ ಅವಕಾಶ ಇದೆ. ಖಾಲಿ ಇದೆ, ಉದ್ಯೋಗಗಳು ಖಾಲಿ ಇದ್ದಾವೆ. ಅದಕ್ಕೆ ನಾವು ಬಂದ ತಕ್ಷಣ 30 ಲಕ್ಷ ಉದ್ಯೋಗಗಳು ಕೊಡೋದಕ್ಕೆ ತೀರ್ಮಾನ ಮಾಡ್ತೀವಿ. ನಿಮ್ಮ ಮುಂದೆ ಅದನ್ನ ತಂದು ತೋರಿಸ್ತೀವಿ. मनरेगा में आज 250 रुपए मिलता है, हमारी सरकार 400 रुपए देने जा रही है. ಮನ್ರೇಗಾದಲ್ಲಿ ಇವತ್ತು ರಾಜ್ಯದಲ್ಲಿ ಕೇವಲ 250 ರೂಪಾಯಿ ಸಿಗ್ತಾ ಇದೆ. ನಾವು ಸರ್ಕಾರಕ್ಕೆ ಬಂದ ಮೇಲೆ 400 ರೂಪಾಯಿ ಕೊಡೋದಕ್ಕೆ ತೀರ್ಮಾನ ಮಾಡಿದ್ದೀವಿ. और जो आंगनवाड़ी और आशा में महिलाएं काम करती हैं, उनकी आमदनी हम दुगनी कर रहे हैं. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರಿಗೂ ಸಹ ನಾವು ಸಹಾಯವನ್ನು ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ.
नरेंद्र मोदी अरबपतियों का कर्जा माफ करते हैं, हम हिंदुस्तान के हर गरीब किसान का कर्जा माफ करने जा रहे हैं। ನರೇಂದ್ರ ಮೋದಿ ಅವರು 22 ಉದ್ಯೋಗಪತಿಯವರದು ಸಾಲವನ್ನು ಮನ್ನಾ ಮಾಡ್ತಿದ್ದಾರೆ. ನಾವು ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ರೈತರದು ಸಾಲ ಮನ್ನಾ ಮಾಡ್ತೀವಿ. और किसानों को लीगल कानूनी मिनिमम सपोर्ट प्राइस हिंदुस्तान में पहले बार हमारी सरकार देगी। ರಾಷ್ಟ್ರದಲ್ಲಿ ರೈತರದ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅವರು ಸುಮ್ಮನೆ ಭಾಷಣವನ್ನು ಮಾಡ್ತಾ ಇದ್ರು. ನಾವು ಸರ್ಕಾರಕ್ಕೆ ಬಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಗ್ಯಾರಂಟಿ ತೀರ್ಮಾನ ಮಾಡ್ತೀವಿ. जो भी आपके लिए गरीबों के लिए हुआ है, किसानों के लिए हुआ है, मजदूरों के लिए आजादी के बाद किया गया है, ये कॉलेजेस, स्कूल्स, यूनिवर्सिटीज, पब्लिक सेक्टर, ये सारा का सारा कॉन्स्टिट्यूशन के कारण बना है। अगर बीजेपी के लोग इसको खत्म कर देंगे